ಮಂಜು, ನಿನ್ನ ಹತ್ರ ಒಂದು ಕ್ವಶನ್ ಕೇಳಲಾ? ಕೇಳು. ಇತ್ತೀಚೆಗೆ ಗಂಡ ಹೆಂಡ್ತಿನ ಸಾಯಿಸ್ತಾನೆ, ಹೆಂಡ್ತಿ ಗಂಡನ್ನ ಸಾಯಿಸ್ತಾಳೆ, ಯಾಕೆ? ಲಾಸ್ಟ್ 1 month 2 month ಬ್ಯಾಕ್ ಆನೇಕಲ್ ತಾಲೂಕಲ್ಲಿ ಒಂದು ಇನ್ಸಿಡೆಂಟ್ ನಡೀತಲ್ಲ. ಗಂಡ ಹೆಂಡ್ತಿ ತಲೆನ ಕತ್ತರಿಸಿ ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗ್ತಾನೆ. ಆಕ್ರೋಶಗೊಂಡಂತ ಶಂಕರ್ ಪತ್ನಿಯ ರೊಂಡವನ್ನ ಕಡ್ದಿದ್ದಾನೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದೇ ತರ ಇನ್ನೊಂದು ಇನ್ಸಿಡೆಂಟ್, ಹೆಂಡತಿ ಗಂಡನ್ನ ಸಾಯಿಸಿ ಡ್ರಮ್ ಅಲ್ಲಿ ಬಚ್ಚಿಡ್ತಾಳೆ. और उसके शरीर को एक ड्रम में डाल देती है और सीमेंट डाल देती है और अपने यार के साथ चली जाती है. ಗಂಡನ್ನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ತಳ್ಳಿ ಸಾಯಿಸ್ತಾಳೆ. ಗಂಡನ್ಗೆ ಊಟದಲ್ಲಿ ವಿಷ ಹಾಕಿ ಸಾಯಿಸ್ತಾಳೆ. ಈ ತರ ಹೆಂಡ್ತಿನ ಗಂಡ ಸಾಯಿಸ್ತಾನೆ, ಗಂಡನ್ನ ಹೆಂಡ್ತಿ ಸಾಯಿಸ್ತಾಳೆ, ಯಾಕೆ? ಈ ಕರ್ಮಕಾಂಡ ಎಲ್ಲ ನಡೆಯುತ್ತಲ್ಲ, ಇದು ಯಾವ ದೋಷಕ್ಕೆ ಸೇರುತ್ತೆ? ಯಾಕೆ ಈ ತರ ವಿಕೃತ ವಿಚಿತ್ರ ಮನಸ್ಥಿತಿ ಇರುವ ಜನರಿರ್ತಾರೆ? ಸರಿ ಆಯ್ತು ರತ್ನ, ನಾನು ತಿಳಿಸ್ಕೊಡ್ತೀನಿ. ಇದೊಂದು ಡೀಪ್ ರಹಸ್ಯ. ನೀನು ಇದನ್ನು ನೀಟಾಗಿ ಕೇಳಿಸ್ಕೊಂಡಾಗ ಮಾತ್ರ ನಿನಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ. ಇದನ್ನು ಸಾಮಾನ್ಯ ಜನರಿಗೆ ಇದನ್ನು ಅರ್ಥ ಮಾಡ್ಕೊಳೋದು ತುಂಬ ಕಷ್ಟವಾಗುತ್ತೆ. ಕೆಲವರು ಜಾತಕದಲ್ಲಿ ಕುಜದೋಷ, ಕಾಳಸರ್ಪ ದೋಷ, ನಕ್ಷತ್ರ ದೋಷ, ಗ್ರಹ ದೋಷ, ಗ್ರಹಣ ದೋಷ, ಅದಾದಮೇಲೆ ಗುರುಚಾಂಡಾಳ ದೋಷ ಅಂತಲೂ ಕೂಡ ಇರುತ್ತೆ. ಅವರ ಆರಸ್ಕೋಪಲ್ಲಿ, ಅವರ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಏನಾದರೂ 4-5 ಗ್ರಹಗಳು ಕಂಜೆಸ್ಟ್ ಆದಾಗ ಅವರು ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿಯಾಗಿರ್ತಾರೆ. ಅವರು ಅಂಥವ್ರನ್ನ ಅರ್ಥ ಮಾಡ್ಕೊಳೋದು ತುಂಬ ಕಷ್ಟವಾಗಿರುತ್ತೆ. ಆ ಥರ ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ಥರ ಕೊಲೆಗಳೆಲ್ಲ ಮಾಡ್ತಾರೆ. ಇದು ಒಂದು ತುಂಬ ಡೀಪ್ ರಹಸ್ಯ ಇದು. ಸರಿ, ನಾನು ಪ್ರಯತ್ನ ಪಡ್ತೀನಿ. ಇದು ನಿನಗೆ ಅರ್ಥ ಆಗೋ ಥರ ನಾನು ಬಿಡಿಸಿ ಹೇಳ್ತೀನಿ. ಶುರು ಮಾಡಲಾ? ಗರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿಯೋರು ಉಗ್ರ ಹರಿಯಾದ ರುದ್ರ. ಇದೇನಿದು ದೋಷಗಳ ಬಗ್ಗೆ ತಿಳಿಸ್ಕೊಡು ಅಂದರೆ ದೇವ್ರ ವಿಡಿಯೋಗಳು ಹಾಕ್ಕೊಂಡು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ಪ್ರಶ್ನೆಗೂ ಒಂದು ಮೂಲ ಅಂತ ಇರುತ್ತಲ್ಲ, ಅದೇ ಈ ದೇವಾನ್ ದೇವತೆಗಳು. ರಕ್ತವರ್ಣಂ ದಿನಕರವದನಂ ತೀಕ್ಷ್ಣದಂಶ್ರಾಕರಾಳಂ ರಂ 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 ರಮ್ಯ ತೇಜಂ ಗಿರಿಚಲನಕರಂ ಕೀರ್ತಿ ಪಂಚಾದಿಭದ್ರಂ ರಂ 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 ರಾಜಯೋಗಂ ಸಕಲ ಶುಭ ನಿಧಿಂ ಸಪ್ತ ವೇದಾಳ ವೇದ್ಯಂ ರಂ 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 ರಾಕ್ಷಸಾಂತಂ ಸಕಲ ದಿಶಯಶಂ ರಾಮದೂತಂ ನಮಾಮಿ ಖಂ 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 ಖಡ್ಗಹಸ್ತಂ ವಿಷಜ್ವರಹರಣಂ ವೇದ ವೇದಾಂಗ ದೀಪಂ ಖಂ 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 ಖಡ್ಗರೂಪಂ ತ್ರಿಭುವನ ನಿಲಯಂ ದೇವತಾ ಸುಪ್ರಕಾಶಂ ಖಂ 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 ಕಲ್ಪವೃಕ್ಷಂ ಮಣಿಮಯ ಮಕುಟಂ ಮಾಯ ಮಾಯಾ ಸ್ವರೂಪಂ ಖಂ 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 ಕಾಲಚಕ್ರಂ ಸಕಲ ದಿಶಯಶಂ ರಾಮದೂತಂ ನಮಾಮಿ. यक्षरूपं दशदिशि विदितं भूमिकम्पायमानम् संहारमूर्तिं शिरमुकुटजटाशेखरं चन्द्रबिम्बम् दं 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 दीर्घकायं विकृतनखमुखं चोत्थरोमं कराळम्
पं पं पापनाशं प्रणमत सततं भैरवं क्षेत्रपालम् ಈ ದೋಷಗಳ ಬಗ್ಗೆ ಹಿಂದೆ ಯಾರು ಹೇಳಿರಬಾರ್ದು, ಮುಂದೆ ಯಾರು ಹೇಳಕ್ಕಾಗಬಾರ್ದು, ಆ ಥರ ಒಂದು ಭಯಂಕರವಾಗಿರೋ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಥೆ ಸಂಗ್ರಾಮವು ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು. ಧರ್ಮದ ಚರಿತ್ರೆ ಇದು, ದೇವರ ಭಾಷೆ ಇದು, ಕಾಲಗಳ ಇತಿಹಾಸದ ಪ್ರಮಾಣವಿದು. ಕೃಷ್ಣನ ಮಹಿಮೆ ಇದು, ಗೀತೆಯ ಕಲಿಮೆ ಇದು, ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು. ಮಹಾಭಾರತ ಎಲ್ಲರಿಗೂ ನಮಸ್ತೆ. ಯಾರ ಜಾತಕದಲ್ಲಿ ಈ ಥರ ದೋಷ ಇರುತ್ತೆ, ಅದು ಯೋಗವೂ ಕೂಡ ಹೌದು, ದೋಷಗಳು ಕೂಡ ಹೌದು. ಇಡೀ ಜಗತ್ತಿನಲ್ಲಿ ಈ ದೋಷಗಳಿಗೆ ಪರಿಹಾರ ಸಾಕಷ್ಟು ಇದೆ. ಗುರುಗಳು ಈ ದೋಷಗಳ ಬಗ್ಗೆ ಹಾಗೂ ಇದಕ್ಕೆ ಪರಿಹಾರಗಳ ಬಗ್ಗೆ ಸಾಕಷ್ಟು ಜನ ತಿಳಿಸ್ಕೊಟ್ಟಿದ್ದಾರೆ. ಈ ದೋಷಗಳ ಬಗ್ಗೆ ನಾನು ಹೇಳುವ ಪರಿಹಾರ ಯಾರು ಹೇಳಿಲ್ಲ, ಯಾರು ಹೇಳಕ್ಕೂ ಕೂಡ ಆಗೋದಿಲ್ಲ. ಸಪೋಸ್ ಹೇಳಿಕೊಟ್ಟರೂ ಈ ದೋಷಗಳಿಗೆ ಇದರಿಂದ ಪರಿಹಾರ ಸಿಗುತ್ತದೆ ಅಂತ ಹೇಳಿಕೊಡುವುದಿಲ್ಲ. ಇದರ ಮುಂದಿನ ಭಾಗದ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ನನ್ನ ವಿನಂತಿ, ನನ್ನ ಫಾಲೋವರ್ಸ್ ಬರೀ 10,000 ಜನ ಇದ್ದಾರೆ. ನನ್ನ ಚಾನಲ್ನಲ್ಲಿ ಮಿನಿಮಮ್ 1 ಲಕ್ಷ ಜನ ಫಾಲೋವರ್ಸ್ ಆದರೆ ಇದಕ್ಕಿಂತ ಡೀಪ್ ರಹಸ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. కాలాన్నే శాసిస్తూ ప్రతిరోజు పరుగేలే వేగాన్నే శ్వాసిస్తూ వెనుగాలై తిరిగేలే ఖండాలే దాటేస్తూ ఖగరాజై వాలే